ಡಾಕ್ಟರ್ ಕೆಪಿ ನಟರಾಜ್ ಅವರು ಸಂಕೋಚದಿಂದ ಇದ್ದ ಕವಿ ಮನಸ್ಸಿನ ವ್ಯಕ್ತಿ. ಈ ಸಮ್ಮೇಳನದ ಅಧ್ಯಕ್ಷರಾಗಿರುವುದು ಸಂತಸ ಎಂದ ಬರಗೂರು. ಸಾಹಿತ್ಯ ಸಮ್ಮೇಳನಗಳಲ್ಲಿ ನಡೆಯುವಂತಹ ಚರ್ಚೆ ಮತ್ತು ವಿಚಾರ ಸಂಕಿರಣಗಳಲ್ಲಿ ಎರಡು ಅಂಶಗಳು ಸಕಾರಾತ್ಮಕವಾಗಿ ಬಂದು ಅದು ಜನರನ್ನ ತಲುಪಿದ್ರೆ ಸಮ್ಮೇಳನಗಳು ಸಾರ್ಥಕವಾಗುತ್ತೆ ಅಂತ ಖ್ಯಾತ ಸಾಹಿತಿ ಹಾಗೂ ಸಂಸ್ಕೃತಿ ಚಿಂತಕರಾದ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭವನದ ಕೆಎನ್ ರಾಜಣ್ಣ ಅವರ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಧುಗಿರಿ ತಾಲೂಕು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಕನ್ನಡದ ಬದ್ಧತೆಯೊಂದು ಪ್ರಕಟವಾಗುತ್ತದೆ. ಕನ್ನಡ ಪರವಾದ ಕೂಗು, ಪಿಸು ದನಿಗಳು ಕೇಳಿಸುತ್ತವೆ. ಕನ್ನಡ ಪರವಾದ ಚಿಂತನೆಗಳು ನಡೀತವೆ. ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಉಳ್ಳವರು ಒಂದೆಡೆ ಸೇರುತ್ತಾರೆ. ಅದೇ ವಿಶೇಷ ಅಂದ್ರು. ಒಬ್ಬ ಕವಿಯಾಗಿ ನನಗೆ ಅವ್ರಿಗೆ ಯಾಕೆ ಇಷ್ಟ ಅಂತಂದ್ರೆ, ಅವರ ಚಿಂತನೆಗಳ ಹಿಂದೆ, ಕನ್ನಡದ ಬದ್ಧತೆ ಹಿಂದೆ ಒಬ್ಬ ಕವಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಅಂತ ಒಬ್ಬ ಸಂಕೋಚದಿಂದ ಹಿನ್ನೆಲೆಯಲ್ಲೇ ಇದ್ದಂತಹ, ಕರ್ನಾಟಕವೇ ಗಮನಿಸಬೇಕಾಗಿರ್ತಕ್ಕಂಥ ಒಬ್ಬ ಕವಿ ಮನಸ್ಸಿನ ವ್ಯಕ್ತಿಯನ್ನ ನೀವು ಸಮ್ಮೇಳನದ ಅಧ್ಯಕ್ಷ ಮಾಡಿದ್ದೀರಲ್ಲ, ಅದಕ್ಕಾಗಿ ನಿಮ್ಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದಷ್ಟೇ ಅಲ್ಲ, ತುಮಕೂರು ಜಿಲ್ಲಾ ಸಮ್ಮೇಳನಗಳನ್ನು ನೀವು ಗಮನಿಸಿ, 4 ಸಮ್ಮೇಳನಗಳು ಈಗ 29ನೇ ತಾರೀಕು ನಡೆಯೋದನ್ನು ಸೇರಿಸ್ತಾಗೆ ಎಂ.ವಿ. ನಾಗರಾಜರಾವ್ ಅಧ್ಯಕ್ಷರು ಮಾಡಿದರು. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಒಬ್ಬ ಅನುವಾದಕರು ಅವರು. ಎಚ್.ಎಸ್. ಶಿವಪ್ರಕಾಶ್ ಕವಿ ಮತ್ತು ನಾಟಕಕಾರ, ಕರ್ನಾಟಕದಲ್ಲಿ ಪ್ರಸಿದ್ಧರು. ಅಗ್ರಾರ ಕೃಷ್ಣಮೂರ್ತಿ ಕರ್ನಾಟಕದಲ್ಲಿ ಬಹಳ ಹೆಸರಾದವರು. ಈಗ ಅಧ್ಯಕ್ಷರಾಗ್ತಿರೋ ಕರಿಗೌಡ ಬೀಚನಹಳ್ಳಿ ಹೆಸರಾದಂಥವ್ರು. ಇಷ್ಟು ಹೆಸರುಗಳನ್ನ, ಈ ರೀತಿಯವರನ್ನ ಆಯ್ಕೆ ಮಾಡೋದಿದೆಯಲ್ಲ, ಇದು ಸಾಹಿತ್ಯ ಪರಿಷತ್ತಿಗೆ ಗೌರವ ತರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇವನೊಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾನಪ್ಪ, ಕೆಲವು ಜಿಲ್ಲೆಗಳಲ್ಲಿ ಅದು ಆಗಿದೆ. ಯಾರು ದಾನಿಗಳಿರ್ತಾರೋ ಅವ್ರನ್ನ ತಗೊಂಡೋಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡಿರೋದು ಉಂಟು. ಅವ್ರನ್ನ ಯಾವುದಾದ್ರೂ ಆರ್ಥಿಕ ಸಮ್ಮೇಳನಕ್ಕೆ ಅಧ್ಯಕ್ಷನ ಮಾಡಬೇಕು, ಸಾಹಿತ್ಯ ಸಮ್ಮೇಳನಕ್ಕೆ ಅಲ್ಲ. ಸೊ ಅಂಥವು ನಡೆದಿರೋದುಂಟು. ಆದರೆ ನಮ್ಮ ತುಮಕೂರು ಜಿಲ್ಲೆ, ಈ ಮಧುಗಿರಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನ ಎಂಥವರನ್ನು ಮಾಡಬೇಕು ಅನ್ನೋದಕ್ಕೆ ಆದರ್ಶ ಆಗಿದೆಯಲ್ಲ, ಇದು ನಮಗೆ ಮಾದರಿಯಾಗಬೇಕು ಯಾವತ್ತು. ಇನ್ನು ಶಾಸಕ ಕೆಎನ್ ರಾಜಣ್ಣ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಾವು ಮಕ್ಕಳಿಗೆ ನಮ್ಮ ಇತಿಹಾಸದ ಬಗ್ಗೆ ಮನದಟ್ಟು ಮಾಡಿದಾಗ ಮಾತ್ರ ಅವರು ಇತಿಹಾಸವನ್ನು ತಿಳಿದುಕೊಂಡು ಹೊಸ ಇತಿಹಾಸ ಸೃಷ್ಟಿಸಲು ಸಾಧ್ಯ. ನಮ್ಮ ಪೂರ್ವಜರು ಹಾಕಿಕೊಟ್ಟ ತಳಹದಿಯನ್ನ, ಮಾರ್ಗದರ್ಶನವನ್ನ ನಮ್ಮ ಮಕ್ಕಳಿಗೆ ಪರಿಚಯಿಸಬೇಕು ಅಂದ್ರು. ಇವತ್ತು ಇಲ್ಲಿನ ಈ ಸೌಂಡ್ ಸಿಸ್ಟಮ್ ಇದೆಯಲ್ಲ, ಈ ತರ ಒಂದು ಯಾವುದೇ ರೀತಿಯ ಅನಾನುಕೂಲ ಇಲ್ಲದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ತಾಂತ್ರಿಕ ದೃಷ್ಟಿಯಿಂದಲೂ ಕೂಡ ಬಹಳ ಉತ್ತಮವಾದಂತಹ ವ್ಯವಸ್ಥೆ. ನಾನು ಇದನ್ನ ಸ್ಮರಿಸಲೇಬೇಕು. ಯಾಕಂದ್ರೆ ಇದಕ್ಕೋಸ್ಕರ ಬಹಳಷ್ಟು ಜನ ಹಿಂದೆ ಶ್ರಮ ವಹಿಸಿದ್ದಾರೆ. ಒಂದು 10-15 ವರ್ಷ ನಾನು ಹಿಂದೆ MLA ಆದಾಗ ಕರ್ಕೊಂಡ್ಬಂದು ಇಲ್ಲೇ ಕೂಡ್ಸಿದ್ರು, ಇದ್ರ ಮೇಲೆ ಕೂಡ್ಸಿದ್ರು, ಎಲ್ಲ ಚಾಪೆ ಗೀಪೆ ತಂದು ಹಾಕಿದ್ರಲ್ಲ 13ರಲ್ಲಿ. ನಾನು ಏನಪ್ಪ ಯಾವಾಗ ಮುಗಿಸೋದಿದ್ದು ಅಂದ್ಕೊಂಡು ನಾನು ಅನ್ಕೊಳ್ತಾ ಇದ್ದೆ. ಮತ್ತೆ ನಾನು MLA ಇಲ್ಲದೆ ಇದ್ದಾಗ ಮಾಡಿಸಿದ್ದು, MLA ಇದ್ದಾಗ ಮಾಡಿದಂಥದ್ದಲ್ಲ. ಆದರೆ ಉದ್ಘಾಟನೆ ಮಾಡೋ ಅಷ್ಟೊತ್ತಿಗೆ ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು MLA ಆಗಿದ್ದೆ. ಮುಖ್ಯಮಂತ್ರಿಗಳು ಕೂಡ ಬಂದರು, ಉದ್ಘಾಟನೆಯನ್ನು ಮಾಡಿ ನಾವು ಈ ರೀತಿಯ ಒಂದು ಸಾರ್ವಜನಿಕ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಬರೀ ಕನ್ನಡದ ಭಾಷೆಯ ಬೆಳವಣಿಗೆ ಅಂತಕ್ಕಂಥದ್ರ ಜೊತೆಯಲ್ಲಿ ನಮ್ಮ ಹೊಸ ಪೀಳಿಗೆಗೆ ಕನ್ನಡದ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ಕೇಂದ್ರಗಳು ಆಗಬೇಕು. ಇವೆಲ್ಲವೂ ಇವು ಯಾವ ಕಾರ್ಯಕ್ರಮ ಮಾಡ್ಕೊಂಡು ಇದ್ದೋಗೋದಲ್ಲ. ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಹೆಚ್ಚು ನಡೀಬೇಕು. ನಮ್ಮ ನಟರಾಜರವರು ಅವ್ರು ಮಾತನಾಡಿದ್ದು, ಆ ಮಾತುಗಳನ್ನು ಹೇಳ್ತಕ್ಕಂಥದ್ದು ನಮ್ಮ ಹೊಸ ಮಕ್ಕಳುಗಳಿಗೆ ಅದನ್ನು ತಿಳಿಸ್ತಕ್ಕಂಥ ನಿರಂತರವಾಗಿ ಒಂದು ಸಾಂಸ್ಕೃತಿಕ ಕೇಂದ್ರಗಳಾಗಿ ನಮ್ಮ ಕನ್ನಡ ಭವನ ನಮ್ಮ ಜಿಲ್ಲೆಯಲ್ಲಿ ಮಾಡುವಂತಾಗಲಿ ಅಂತೇಳಿ ಆಶಿಸ್ತೇನೆ. ಸಮ್ಮೇಳನದ ಅಧ್ಯಕ್ಷ ಡಾಕ್ಟರ್ ಕೆಪಿ ನಟರಾಜ್ ಮಾತನಾಡಿ, ಕನ್ನಡ ಹಿತಚಿಂತಕರು, ಮಹನೀಯರು, ಸಂಶೋಧಕರು, ಪ್ರಾಧ್ಯಾಪಕರು ಗಂಭೀರವಾಗಿ ಚಿಂತಿಸಿ ಕನ್ನಡದ ಉಳಿವು ಮತ್ತು ಏಳಿಗೆಗಾಗಿ ಕ್ರಿಯಾಶೀಲರಾಗಿ ಹೋರಾಡಲು ಮುಂದಾಗಬೇಕು.
ಆರ್ಟಿಇ ಕಾಯ್ದೆ ಸರ್ಕಾರಿ ಶಾಲೆಗಳ ಪ್ರವೇಶಾತಿ ಕುಸಿಯಲು ಕಾರಣವಾಗಿದ್ದು, ಸರ್ಕಾರಿ ಸಾಲ ವ್ಯವಸ್ಥೆಯನ್ನ ಮುಗಿಸಲು ಕೇಂದ್ರ ತಂದಿರೋದು ಮಾರಕ ಕಾಯ್ದೆಯಾಗಿದೆ ಎಂದರು. ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ಪುನಃ ಸ್ಪಷ್ಟಪಡಿಸಿಕೊಳ್ಬೇಕಾದಂತ ಒಂದು ಚಾರಿತ್ರಿಕ ಸಂದರ್ಭದಲ್ಲಿದೆ. ಇದು ನೋಡಿ, ಕಲೆ ಎಲ್ಲದರಿಂದ ಪ್ರತ್ಯೇಕಿಸುವ ಮತ್ತು ಕಲೆಯನ್ನು ಹೇಗೆ ನೋಡಬೇಕು ಎಂಬ ಬಗ್ಗೆ ಜಗತ್ತಿನಾದ್ಯಂತ ಬಹುದೊಡ್ಡ ವಾಗ್ವಾದಗಳೇ ನಡೆದಿದ್ದಾರೆ. ಕಲೆಯನ್ನು ಟಾಲ್ಸ್ಟಾಯ್ ಹೇಳ್ತಾರೆ ಏನಂತಂದ್ರೆ, ಕಲೆಯನ್ನು ಸರಿಯಾಗಿ ನೋಡದ ಕಾರಣಕ್ಕೆ ಜಗತ್ತಿನಲ್ಲಿ ಇಷ್ಟೊಂದು ದುಃಖ ಇದೆ ಅಂತ ಹೇಳ್ತಾರೆ. ಅವರು ತಮ್ಮ ಇಡಿಗಾಲದಲ್ಲಿ 60-70ರ ವಯೋಮಾನದಲ್ಲಿ ಜಗತ್ತಿನ ಸಕಲ ಶ್ರೇಷ್ಠ ಸಾಹಿತ್ಯವನ್ನೆಲ್ಲ ಗುಡ್ಡೆ ಹಾಕೊಂಡು ಕಲೆ ಅಂದ್ರೆ ಏನು, ವಾಟ್ ಈಸ್ ಆರ್ಟ್ ಅನ್ನುವ ಒಂದು ಜಿಜ್ಞಾಸೆಯನ್ನು ನಡೆಸ್ತಾರೆ. ಅಂದ್ರೆ ಕಲೆಯನ್ನ ಸರಿಯಾದ ರೀತಿ ನೋಡುವ, ಕಲೆ ಅಂತಂದ್ರೆ ಸೃಜನಶೀಲ ಸಾಹಿತ್ಯ. ಉದಾಹರಣೆ ರಾಮಾಯಣ ಮಹಾಕಾವ್ಯ, ಮಹಾಭಾರತ ಅಥವಾ ಯಾವುದೇ ಒಂದು ಕಾದಂಬರಿ, ಯಾವುದೇ ಒಂದು ಕಾವ್ಯ, ಅದನ್ನ ಕಲೆ ಎಲ್ಲದರಿಂದ ಹೇಗೆ ಬೇರ್ಪಡಿಸ್ಬೇಕು ಅನ್ನೋ ವಿವೇಕವನ್ನು ಕಳ್ಕೊಂಡಾಗ ಏನಾಗುತ್ತಂದ್ರೆ ಮನುಕುಲ ದುಃಖಕ್ಕೆ ವಶವಾಗ್ತದೆ, ಹಿಂಸೆಯನ್ನು ಆಹ್ವಾನಿಸ್ಕೊಳ್ಳುತ್ತೆ. ಅದು ಹೇಗೆ ಹೇಳ್ತಾರೆ ಅಂತಂದ್ರೆ, ಮತ್ತು ಟಾಲ್ಸ್ಟಾಯ್ ಹೇಳ್ತಾರೆ, ಅದು ಒಂದು ಜಗತ್ಖ್ಯಾತಿಯ ಪುಸ್ತಕ, ಅದನ್ನ CPK ಅವರು ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಅವರು ಅಂತಿಮವಾಗಿ ಹೇಳೋದೇನು ಅಂತಂದ್ರೆ ಈ ಮಾತುಗಳನ್ನ, ಅಂದ್ರೆ ಲೋಕದ ಗೋಳಿನ ಮೂಲದಲ್ಲಿ ಕಲೆಯನ್ನು ಸರಿಯಾಗಿ ನೋಡುವ, ಅದನ್ನು ಆಯ್ಕೆ ಮಾಡುವ ಜನಸಮುದಾಯಗಳು. ಕಸಾಪ ಜಿಲ್ಲಾಧ್ಯಕ್ಷ KS ಸಿದ್ದಲಿಂಗಪ್ಪ, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಬಾಲಗುರುಮೂರ್ತಿ, BMTC ಉಪಾಧ್ಯಕ್ಷ ನಿಕೇತ್ ರಾಜ್ ಮೌರ್ಯ, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷ ರವಿ R ಗರಣಿ, PWDEE ಹನುಮಂತರಾವ್, BEO KN ಹನುಮಂತರಾಯಪ್ಪ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಸಹನಾ ನಾಗೇಶ್ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ನೆನಪಿನ ಸಂಚಿಕೆ ಕೃಷ್ಣ ಮೃಗ ಬಿಡುಗಡೆಗೊಳಿಸಲಾಯಿತು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.